ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರೀತಿಯುಳ್ಳ ಜನರೇ, ದೇವರ ವಾಕ್ಯಗಳನ್ನು ಕೇಳುವುದರಲ್ಲಿ ನೀವು ಕೂಡ ಸಂತೋಷ ಉಳ್ಳವರಾಗಿರಬೇಕು. ಯಾಕೆಂದರೆ ನಮ್ಮನ್ನು ಸಂತೋಷಪಡಿಸುವಂಥ, ನಮ್ಮನ್ನು ಆನಂದಗೊಳಿಸುವಂಥ ಒಂದು ನಾಮವಿದೆ. ಆ ನಾಮ ಯಾವುದೆಂದರೆ ಅದು ಯೇಸುವಿನ ನಾಮ. ಹೌದಾ ಬ್ರದರ್ ಅಂತ ನೀವು ಕೇಳಬಹುದು. ನಿಜವಾಗಿ ವಾಕ್ಯ ಮುಂಜಾನೆ ವೇಳೆಯಲ್ಲಿ ಹೀಗೆ ಮಾತನಾಡ್ತಾ ಇದೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 24ನೇ ವಚನದಲ್ಲಿ, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಪ್ರಿಯ ದೈವಜನರೇ, ನಾನಾಗಲೇ ಹೇಳಿದ ಹಾಗೆ ನಾವು ಸಂತೋಷವಾಗಿ ಇರುವಂತೆ, ನಾವು ಆನಂದದಲ್ಲಿ ಇರುವಂತೆ ನಮಗೊಂದು ನಾಮವಿದೆ. ಪ್ರಿಯ ದೈವಜನರೇ, ಯೇಸು ಸ್ವಾಮಿಯೇ ಹೇಳ್ತಾ ಇದ್ದಾರೆ, ನೀವು ಇದುವರೆಗೂ ನನ್ನ ನಾಮದಲ್ಲಿ ಏನೊಂದನ್ನು ನೀವು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಯೇಸು ಸ್ವಾಮಿಯ ಹೆಸರಿನ ಮೇಲೆ ನಾವೇನೇ ಪ್ರಾರ್ಥಿಸುವುದಾದರೂ ಕೂಡ ನಮ್ಮ ಆನಂದ ಪರಿಪೂರ್ಣವಾಗುವಂಥದ್ದಾಗ್ತದೆ. ಯಾಕೆ ನಾವು ಯಾವಾಗಲೂ ಸಂತೋಷವಾಗಿ ಇರಬೇಕು ಅಂದರೆ, ನಮ್ಮನ್ನು ಸಂತೋಷದಲ್ಲಿ ಇರಿಸುವುದಕ್ಕೆ ಒಂದು ನಾಮವಿದೆ, ನಮ್ಮನ್ನು ಆನಂದ ಪಡಿಸುವುದಕ್ಕೆ ಒಂದು ನಾಮವಿದೆ, ನಮ್ಮ ಜೀವಿತದಲ್ಲಿ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಒಂದು ನಾಮವಿದೆ. ಆ ನಾಮ ಅದು ಯೇಸುವಿನ ನಾಮ. ಹೀಗಿರುವಾಗ ಈ ಮುಂಜಾನೆಯಲ್ಲಿ ನೀವು ಯೇಸುವಿನ ನಾಮದಲ್ಲಿ ಏನಾದರೂ ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವಂಥದ್ದಾಗ್ತದೆ. ಏನಾದರೂ ಪ್ರಾರ್ಥಿಸುವಂಥವರಾಗ್ರಿ, ನೀವು ಪಡೆದುಕೊಳ್ಳುವಂಥವರಾಗ್ತೀರಾ. ಆಗ ನಿಮ್ಮ ಆನಂದ ಪರಿಪೂರ್ಣವಾಗ್ತದೆ. ಒಂದು ಚಿಕ್ಕ ಮಗು ತಂದೆ ಬಳಿಯಲ್ಲಿ ಏನೋ ಒಂದು ನೋಡುವಾಗ ಒಂದು ವಸ್ತುವನ್ನು ಕೇಳಿದ್ರೆ ಆ ತಂದೆ ಅದನ್ನು ಕೊಡುವಾಗ ಏನಾಗ್ತದೆ, ಆ ಮಗುವಿಗೆ ಸಂತೋಷವಾಗ್ತದೆ. ಏನೋ ಒಂದು ಸಿಹಿ ತಿಂಡಿಯನ್ನು ತಾಯಿಯ ಬಳಿ ಕೇಳುವಾಗ ಆ ತಾಯಿ ಆ ಸಿಹಿ ತಿಂಡಿಯನ್ನು ಕೊಡುವುದಾದರೆ ಆ ಮಗುವಿಗೆ ಸಂತೋಷವಾಗ್ತದೆ. ಅದೇ ಪ್ರಕಾರ ಇವತ್ತು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನಿಮಗೇನು ಅವಶ್ಯವಿದೆಯೋ, ನಿಮಗೇನು ಬೇಕಾಗಿದೆಯೋ ಅದನ್ನು ಯೇಸುವಿನ ನಾಮದಲ್ಲಿ ಕೇಳುವಂಥವರಾಗ್ರಿ. ಯಾಕೆ ಯೇಸುವಿನ ನಾಮ ಅಂದರೆ, ಆ ನಾಮದಲ್ಲಿ ಕೇಳುವಾಗ ನಮಗೆ ಸಿಗುವಂಥದ್ದಾಗ್ತದೆ. ಆ ನಾಮದಲ್ಲಿ ನಾವು ಪಡೆದುಕೊಳ್ಳುವಾಗ ನಮಗೆ ಆನಂದ ಸಿಗುವಂಥದ್ದಾಗ್ತದೆ. ಆ ನಾಮದಲ್ಲಿ ನಾವು ಪಡೆದುಕೊಳ್ಳುವಾಗ ಆ ಆಶೀರ್ವಾದ ದೀರ್ಘಕಾಲದಲ್ಲಿ ನಮಗೆ ಸಂತೋಷವನ್ನು ತಂದು ಕೊಡುವಂಥದ್ದಾಗ್ತದೆ. ಹಾಗಾಗಿ ಈ ಮುಂಜಾನೆ ವೇಳೆಯಲ್ಲಿ ಸ್ವತಃ ಯೇಸು ಸ್ವಾಮಿ ನಿಮ್ಮ ಹೃದಯಗಳನ್ನು ನೋಡಿ ಹೀಗೆ ಮಾತನಾಡ್ತಾ ಇದ್ದಾರೆ, ನೀವು ಇದುವರೆಗೂ ಯಾವುದೊಂದನ್ನು ಕೂಡ ನನ್ನ ನಾಮದಲ್ಲಿ ಬೇಡಿಕೊಂಡಿಲ್ಲ. ಅಂದರೆ ನಾವು ಪ್ರಾರ್ಥಿಸಿದ್ದೀವಿ, ನಾವು ಆಸೆ ಪಟ್ಟಿದ್ದೀವಿ, ನಾವು ಯೋಚನೆ ಮಾಡಿದ್ದೀವಿ, ನಾವು ಕನಸು ಕಂಡಿದ್ದೀವಿ, ಆದರೆ ಅದನ್ನು ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುವುದಾದರೆ ನಾವು ಪಡೆದುಕೊಳ್ಳುವಂಥದ್ದಾಗ್ತೀವಿ. ಹಾಗಾಗಿ ಈ ಮುಂಜಾನೆ ವೇಳೆಯಲ್ಲಿ ಯೇಸು ಸ್ವಾಮಿನ ನೋಡಿ ಪ್ರಾರ್ಥಿಸಿ ನಾವು ಹೀಗೆ ಹೇಳೋಣ, ದೇವರೇ, ನನ್ನ ಆಸೆ ಬಯಕೆಗಳು, ನನ್ನ ಅವಶ್ಯಕತೆಗಳು ಹೀಗಿದೆ, ಅದನ್ನು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ, ನನಗೆ ದೊರೆಯುವಂತೆ ನೀನು ಮಾಡು ಅಂತ ಪ್ರಾರ್ಥಿಸುವುದಾದರೆ ಕರ್ತನು ನಿಮಗೆ ಕೊಡುವಂಥವರಾಗ್ತಾರೆ. ಹಾಗೆ ನಿಮ್ಮ ಆನಂದ ಪರಿಪೂರ್ಣವಾಗ್ತದೆ, ಸಂತೋಷದಲ್ಲಿ ನೀವಿರುವಂಥವರಾಗ್ತೀರಾ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪರಿಶುದ್ಧಾತ್ಮನಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ನಿನ್ನ ನಾಮದಲ್ಲಿ ಬೇಡಿಕೊಳ್ಳುವಾಗ ನಮಗೆ ಆನಂದ ಪರಿಪೂರ್ಣವಾಗ್ತದೆ. ನಾವು ಏನೇ ಬೇಡಿಕೊಂಡರೂ ನಾವು ಪಡೆದುಕೊಳ್ಳುತ್ತೇವೆ ಅನ್ನುವ ವಾಗ್ದಾನಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ ಅಪ್ಪ. ಅವರ ಜೀವಿತದಲ್ಲಿ ಮುಂಜಾನೆ ವೇಳೆಯಲ್ಲಿ ಅವರು ನಿನ್ನ ನಾಮದಲ್ಲಿ ಏನನ್ನ ಬೇಡಿಕೊಳ್ಳುತ್ತಾರೋ ಅದು ಅವರು ಪಡೆದುಕೊಳ್ಳಲಿ ಕರ್ತನೆ. ಅವರ ಆನಂದ ಪರಿಪೂರ್ಣವಾಗಲಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.